ಒಂದ್ಸತ ಏನಾಗ್ತದ, ಊರೊಳಗ ಹೋಗ್ತಿರ್ಬೇಕಾದ್ರ ಹಿಂಗೆ ಈ ತೇರದಾಳ್ ಅಲ್ಲಮ ಪ್ರಭು ದೇವರ ಉತ್ಸವ ಇತ್ತು. ಉತ್ಸವ ಇದ್ದಂತಹ ಸಂದರ್ಭದೊಳಗೆ ಏನಾಯ್ತ್ರಿ, ಈ ಪಕ್ಕದ ಗ್ರಾಮದಿಂದ ಒಂದು 10 ಕಿಲೋಮೀಟರ್ ಹಳ್ಳಿಯಿಂದ ಒಂದ್ 4 ಹುಡುಗರು ಹೊಂಟಿದ್ರಿ. ಎದಕ್ಕೆ? ಅಲ್ಲಮ ಪ್ರಭು ದೇವರ ಉತ್ಸವ ನೋಡ್ಕೊಕ್ ಹೋಗೋಣ ಅಂತ ತಿಳ್ಕೊಂಡು 4-5 ಹುಡುಗರು ಹೊಂಟಿದ್ರಿ. ಹೋಗ್ತಿರ್ಬೇಕಾದ್ರೆ 4 ಜನದೊಳಗೆ ಹೆಂಗಾಗಿತ್ತಪ್ಪ ಅಂತ ಕೇಳಿದಾಗ 3 ಪರಮ ನೀಚ ಕೆಟಗರಿ ಅಂತಾರ ಅವಕ್ ಏನಂತಾರ? ಪರಮ ನೀಚ ಕೆಟಗರಿ ಅಂತಾರ ಅವಕ ತಂದೆ ಅಂದ್ರ ಗೊತ್ತಿಲ್ಲ, ತಾಯಿ ಅಂದ್ರ ಗೊತ್ತಿಲ್ಲ, ಶಿಕ್ಷಕರಂದ್ರ ಗೊತ್ತಿಲ್ಲ, ತಂಗ್ಯಾರ ಅಂದ್ರ ಗೊತ್ತಿಲ್ಲ, ಎಕಡೆ ಬೇಕಡೆ ದನ ಬೆಳೆದಂಗ್ ಬೆಳೆದ್ ಎಕಡೆ ಮಾತಾಡುವಂತಹ ಒಂದು 3 ನೀಚ ಹುಡುಗರು ಇದ್ದು. ಒಂದು ಬಹಳ ಚಲೋ ಇತ್ತು, ಅದ್ರೊಳಗ ತಂದೆ ತಾಯಿ ಗುರು ಹಿರಿಯರು ಎಲ್ಲ ಒಂದು ಒಳ್ಳೆಯ ಸಂಸ್ಕಾರವುಳ್ಳಂತಹ ವ್ಯಕ್ತಿ ಅದು ಒಂದಿತ್ತು. ಇವು ಅಚಾನಕ್ಕಾಗಿ ನಿಮ್ಗೆ ಹೇಳ್ತೀನಿ, ಆ 3 ಮಂದಿ ಜೋಡಿ ಇವ ಹೋಗ್ಬೇಕಂತ ಹೋಗಿದ್ದಿಲ್ರಿ. ಜಾತ್ರೆ ಮುಗಿಸ್ಕೊಂಡು ಹಳ್ಳಿ ಊರಿಗೆ ಹೋಗ್ತಿರ್ಬೇಕಾದ್ರೆ ಇವು 3 ಮಂದಿ ಜೋಡಿ ಅದೊಂದು ಚಲೋ ಹುಡುಗನು ಕೂಡ್ತು. ಅವು 3 ನೀಚ ಕೆಟಗರಿ ಜೊತೆ ಒಂದು ಚಲೋ ಹುಡುಗನು ಕೂಡಿ ಇನ್ನೇನು ಊರ 1 ಕಿಲೋಮೀಟರ್ ಇರಬೇಕು. ಆಗ ಗುಡುಗು ಸಿಡಿಲು ಮಳಿ ಬಹಳ ಜೋರ್ ಬರಾಕತ್ರಿ ಸರ್. ಅವಾಗ ಇವ್ರು 4 ಮಂದಿ ಕೂಡಿ ಏನ್ ಮಾಡಿದ್ರು, ಊರ್ ಹೊರಗೆ ಹೆಂಗು ಹಣಮಪ್ಪನ ಗುಡಿ ಇರ್ತದಲ್ಲ, ಆ ಗುಡಿ ಒಳಗ 4 ಜನ ಹೋಗಿ ಆ ಗುಡಿ ಒಳಗ ಹೋಗಿ ಕೂತ್ರಿ. ಕೂತಂತಹ ಸಂದರ್ಭದೊಳಗ ನಿಮಗ್ ಹೇಳ್ತೀನಿ ವಿಚಾರ. ಹೋಗ್ ಕೂತು ಕೂಡಲೇ ಏನಾಯ್ತ್ರಿ, ಸಿಡಿಲು ಗುಂಡ ಬೆಂಕಿ ಉಂಡಿ ಏನ್ ಮಾಡಕತ್ತಪ್ಪ ಅಂದ್ರ ಗುಡಿ ಸುತ್ತಿ ಹಾಕ್ಲಕತ್ರಪ್ಪ. ಗುಡಿ ಸುತ್ತ ಹಾಕ್ಲಕತ್ತು ಈ ಒಳಗ್ ಕೂತವ್ರು ವಿಚಾರ ಮಾಡಿದ್ರು. ಯಾವಾಗ್ಲೂ ನಿಮ್ಗೆ ಹೇಳ್ತೀನಿ, ನೀಚರು ಪರಮ ನೀಚರು ಅಂತೀವಲ್ಲ, ಅವ್ರ ತಲೆಯಾಗ ಐಡಿಯಾ ಬಹಳ ಜಲ್ದಿ ಬರ್ತಿರ್ತಾವ. ಹೌದಾ? ಅವಾಗ ಅವ್ರು ಏನ್ ಮಾಡಿದ್ರು, ಅವು ಕೆಟ್ಟ ಗುಣ ಇದ್ದಂತ ಹುಡುಗರು ವಿಚಾರ ಮಾಡಿದ್ರು, ಈ ಬೆಂಕಿ ಉಂಡಿ ಈ ನಮ್ಮ ಗುಡಿನೇ ಸುತ್ತ ಹಾಕ್ಲಾಕತ್ತದಪ್ಪ ಅಂತಂದ ಮ್ಯಾಲ ನಮ್ಮಲ್ಲಿ ಒಬ್ರು ಯಾರೋ ಪಾಪಿಗಳದೀವಿ, ಏನ್ ಮಾಡಬೇಕು? ಎದ್ರೀಗ ಆ ನೀವು ನೀರ್ ಬಾಟಲ್ ಇಟ್ಟಿಲ್ಲ, ಹಂಗೊಂದು ಗಿಡ ಇತ್ತು, ಇವ್ರು ಇಲ್ಲಿ ಇದ್ರು. ಓಡ್ಕೋತ್ ಹೋಗಿ ಆ ಗಿಡ ಮುಟ್ಟಿ ಹೊಳ್ಳಿ ಬರುದ್ರಿ ಗುಡಿ ಒಳಗೆ. ಯಾರ ಪಾಪ ಅದಾರ ಅವ್ರು ಸಿಡಿಲ್ ಬಡದ ಸಾಯ್ತಾರ ಅಂತ ಡಿಸಿಷನ್ ತಗೊಂಡ್ರು. ಈಗ ಐಡಿಯಾ ಕೊಟ್ಟ ಮೇಲೆ ಫಸ್ಟ್ ಯಾರು ಹೋಗ್ಬೇಕು? ಐಡಿಯಾ ಕೊಟ್ಟವನೇ ಹೋಗ್ಬೇಕು, ಹೌದಲ್ರಿ? ಅವಾಗ ಇವ ಏನ್ ಮಾಡ್ದ, 1ನೇ ನೀಚ್ ಹುಡುಗ ಓಡ್ಕೋತ್ ಹೋಗಿ ಗಿಡ ಮುಟ್ಟಿ ಒಳಗ್ ಬಂದಾರ ಗುಡಿ ಒಳಗ. ಸಿಡಿಲು ಗುಂಡಿ ಏನೂ ಮಾಡ್ಲಿಲ್ಲ. 2ನೇ ನೀಚ ಏನ್ ಮಾಡ್ದ, ಅವನೂ ಓಡ್ಕೋತ್ ಹೋಗಿ ಗಿಡ ಮುಟ್ಟಿ ಒಳಗ ಬಂದ, ಅವನಿಗೂ ಸಿಡಿಲು ಗುಂಡಿ ಏನೂ ಮಾಡ್ಲಿಲ್ಲ. 3ನೇದವ ನೀಚ, ಅವನೂ ಹೋಗಿ ಗಿಡ ಮುಟ್ಟಿ ಒಳಗ ಬಂದ, ಸಿಡಿಲು ಗುಂಡಿ ಏನೂ ಮಾಡ್ಲಿಲ್ಲ. ಇವ್ರು 3 ಮಂದಿ ನೀಚರಿಗೆ ಸಿಡಿಲು ಗುಂಡಿ ಏನೂ ಮಾಡ್ಲಿಲ್ಲ. ಅವಾಗ ಇವ್ರು 3 ಮಂದಿ ಕೂಡ ಏನಂದ್ರು, ಆ 4ನೇದೇನು ಬಹಳ ಒಳ್ಳೆ ಸಾತ್ವಿಕ ಮನುಷ್ಯ ಇತ್ತಲ್ಲ ಆ ಹುಡುಗ, ಅವನಿಗೇನಂದ್ರು, ನೀನು ಗಿಡ ಮುಟ್ಟಿ ಬಾ ಅಂದ್ರು. ಇದು ಆ 3 ಮಂದಿ ಕಾಲಿಗೆ ಬಿದ್ದು ಅಳ್ಳಾಕತ್, ನಾವ್ ಅಲ್ರು ದೋಸ್ತ, ನನಗ್ ಮಳಿ ಗುಡುಗ ಸಿಡಿಲ್ ಅಂದ್ರೆ ಬಹಳ ಅಂಜಿಕೆ ಬರ್ತದ್ರು, ನಾವ್ ಒಟ್ಟ ಹೊರಗೆ ಹೋಗುದ್ರು ಗುಡಿ ಬಿಟ್ಟು, ದಯವಿಟ್ಟು ನಿಮ್ ಕಾಲ್ ಬೀಳ್ತೀನಿ, ನಿಮ್ ಕೈ ಬೀಳ್ತೀನಿ ಅಂತ ತಿಳ್ಕೊಂಡು ಒಂದ್ ಅಳತಿ ಆ ಹುಡುಗನ ಕಾಲಿಗೆ ಬಿದ್ದು ಅಳ್ಳಾಕತ್ತ. 3 ಮಂದಿ ಕಾಲಿಗೆ ಬಿದ್ದು ಅಂದ್ರ ಅವ್ರ 3 ಮಂದಿ, ನಾವ್ ಹೋಗಿ ಬಂದಿವ ಅಂದ್ಮೇಲೆ ನೀನು ಹೋಗಬೇಕು ಅಂದ್ರ ಅದು ಒಲ್ಲತಿತ್ತು. ಇವ್ರು ಹೋಗಂತಿದ್ರು. ಕಡೆಗೆ ಏನ್ ಮಾಡಿದ್ರು ಗೊತ್ತ, 3 ಮಂದಿ ಕೂಡಿ ಆ ಹುಡುಗನ ಕೈ ಕಾಲ್ ಹಿಡಿದ ಜಗ್ಗಿ ತಂದು ಹೊರಗೆ ನುಗ್ಸಿದ್ರು. ನೀ ಹೋಗಿ ಮುಟ್ಟಿ ಬಾ ಮಗನ ಅಂತ ಹೇಳಿ ಆ 3 ಮಂದಿ ತಂದ ಆ ಹುಡುಗನ ಎಳೆದ ಗುಡಿ ಹೊರಗೆ ನುಗ್ಸಿದ್ರಿ ಸರ. ಸಿಡಿಲು ಗುಂಡು ಗುಡಿ ಒಳಗೆ ಹೋಗಿ 3 ಮಂದಿ ಖಲಾಸ್ ಮಾಡ್ತಾರೆ. ಏನ್ ತಿಳಿತಿದ್ರಿ ನಿಮಗೆ ಹೇಳಿ ನೋಡೋಣ. ಆ ಸಿಡಿಲು ಗುಂಡು ಹೋಗಿ 3 ಮಂದಿ ಗುಡಿ ಒಳಗ್ ಖಲಾಸ್ ಮಾಡುದು. ಇದರ ಅರ್ಥ ಏನಂದ್ರೆ, ಒಬ್ಬ ವಿದ್ಯಾರ್ಥಿ ಒಳ್ಳೆಯವ ಇದ್ದ, ಒಬ್ಬ ಸತ್ಸಂಗಿಯಾಗಿದ್ದ, ಒಬ್ಬನಿಂದ 3 ಪಾಪಿಗಳು ಬದುಕಿದ್ದು. ಅದಕ್ಕೆ ಸತ್ಸಂಗದ ಗೆಳೆತನ ಇರಬೇಕು ವಿದ್ಯಾರ್ಥಿಗಳೇ. ಒಳ್ಳೆಯವರ ಸಂಘ ಇತ್ತಂದ್ರೆ ನಾವು ಎಷ್ಟು ಬೇಕಷ್ಟು ಮುಂದೆ ಬರ್ಲಿಕ್ಕೆ ಸಾಧ್ಯ ಅದ, ಹೌದಾ? ಅದಕ್ಕೆ ಯಾವಾಗ್ಲೂ ಹೇಳ್ತಿರ್ತೀನ, ಒಳ್ಳೆಯವರ ಗೆಳೆತನ. ಈಗ ನಿಮ್ ಸಣ್ಣ ಹುಡುಗರ ಲೆವೆಲ್ದಾಗ ಒಳ್ಳೆಯವ್ರಂದ್ರೆ ಯಾರ ತಂದೆ ತಾಯಿಗಳಿಗೆ ಗೌರವ ಕೊಡ್ತಾರ, ಯಾರ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡ್ತಾರ, ಮನ್ಯಾಗ ಅಜ್ಜ ಅಜ್ಜಿನ ಪ್ರೀತಿಯಿಂದ ನೋಡ್ಕೋತಾರ, ಯಾರ ಗುರು ಹಿರಿಯರು ಹೇಳಿದ ಮಾತುಗಳನ್ನ ಸರಿಯಾಗಿ ಕೇಳ್ತಾರ, ಯಾರ ನಯ ವಿನಯದಿಂದ ಇರ್ತಾರ, ಅಂಥವರ ಗೆಳೆತನ ಮಾಡಬೇಕು, ಹೌದಾ? ಆ ಗೆಳೆತನ ನಮ್ಮನ್ನೂ ಸಹಿತ ಏನಪ್ಪಾ ಅಂದ್ರ ಒಂದು ಎತ್ತರಕ್ಕೆ ಬೆಳೆಸ್ಲಿಕ್ಕೆ ಸಾಧ್ಯ ಆಗ್ತದ, ಹೌದಾ? ಅದಕ್ಕೆ ದಯವಿಟ್ಟು ಏನಂದ್ರ ವಿದ್ಯಾರ್ಥಿಗಳಾದಂತಹ ನೀವು ಏನು ಮಾಡಬೇಕಪ್ಪ ಅಂದ್ರ ಇವೆಲ್ಲವುಗಳನ್ನ ಅಳವಡಿಸಿಕೊಳ್ಳಬೇಕು, ಹೌದಾ? ಆಮೇಲೆ ಇನ್ನೂ ಒಂದ್ ಕಡೆ ಹೇಳ್ತಾರೆ ಶರಣರು, ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳವೇ ಲೇಸು ಅಂತ ಹೇಳ್ತಾರೆ, ಹೌದಾ? ತಿಳುವಳಿಕೆ ಇರ್ಲಾರ್ದ ಮೂರ್ಖರ ಜೊತೆ ಹೆಗಲ ಮೇಲೆ ಕೈ ಹಾಕೊಂಡು ಇಡೀ ತೇರದಾಳ ಗ್ರಾಮ ಎಲ್ಲ ತಿರುಗಿ ಬಂದ್ರೆ ಬರುವುದೇನದ ಗಳಿಕೆ? ಹೇಳ್ರಿ, ವಿಚಾರ ಮಾಡ್ರಿ ನೋಡೋಣ. ತಿಳುವಳಿಕೆ ಇರ್ಲಾರ್ದಂತ ಊರಿಗೆ ಮಿಕ್ಕಿದ ಮಕ್ಕಳ ಜೋಡಿ ಹೆಗಲ ಮೇಲೆ ಕೈ ಹಾಕೊಂಡು ಅಗದಿ ಊರೆಲ್ಲ ಅಡ್ಡಾಡಿ ಬಂದ್ರೆ ಯಾರಿನ ಶಬ್ಬಾಷ್ ಅಂದ್ರ, ಯಾರಿನ ಕರೆದು ಬಹುಮಾನ ಕೊಟ್ರ? ಇಲ್ಲಲ್ಲ, ಮತ್ತೆರಡು ಚೀತು ಉಗುಳಿಸ್ಕೊಳಕ್ಕೆ ಮೂಲ ಇಲ್ಲ.
ಅದಕ್ಕೆ ಯಾವಾಗಲೂ ಏನಪ್ಪಾ ಅಂದ್ರೆ ಒಳ್ಳೆಯವರ ಸಂಘವಿರಲಿ. ಒಳ್ಳೆಯವರ ಸಂಘದಿಂದ ಎಂತಹ ಕಠಿಣ ಗುರಿಯನ್ನಾದರೂ ನಾವು ಮುಟ್ಟಬಹುದು, ಅನೇಕ ತಪ್ಪುಗಳನ್ನ ತಿದ್ದುಕೊಳ್ಬಹುದು. ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತೀನಿ ವಿದ್ಯಾರ್ಥಿಗಳೇ, ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಯನ್ನು ಓದಿದಿರಿ. ಸಾಕ್ಷಾತ್ ಅಲ್ಲಮ ಪ್ರಭು ದೇವರು ತಪಸ್ಸುಗೈದಂತ ಭೂಮಿ. ಈ ಭೂಮಿಯೊಳಗ ತಿಳುವಳಿಕೆ ಹೇಳುವಂತ ಯೋಗ್ಯತೆ ನನ್ನದಲ್ಲ. ಆದರೂ ಇವತ್ತು ನಾವೊಂದೆರಡು ಮಾತುಗಳನ್ನು ನಿಮಗೆ ಹೇಳುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಅದಕ್ಕೆ ದಯವಿಟ್ಟು ಈ ಅಲ್ಲಮ ಪ್ರಭು ದೇವರು ಹೆಂಗ ಆ ಕಲ್ಯಾಣದ ಕ್ರಾಂತಿ ಒಳಗೆ ಎಂತ ಅದ್ಭುತವಾದಂತಹ ಶೂನ್ಯ ಪೀಠದ ಅಧ್ಯಕ್ಷರಾಗಿದ್ರಲ್ಲ, ಅಂತಹವರ ಒಂದು ದಿವ್ಯವಾದಂತಹ ತಪೋಭೂಮಿಯಲ್ಲಿ ಜನಿಸಿದಂತ ನಮ್ಮ ತೇರದಾಳ ಗ್ರಾಮದ ಸುತ್ತಮುತ್ತಲಿನ ಗ್ರಾಮದ ಮಕ್ಕಳೇನಿದಿರಲ್ಲ, ನೀವು ಇದನ್ನು ಹೊಳ್ಳಿ ಇನ್ನೊಮ್ಮೆ ಒಂದು ಅನುಭವ ಮಂಟಪ ಅನ್ನುವಂತ ರೀತಿ ಒಳಗೆ ರೆಡಿ ಮಾಡುವಂತ ಕಾರ್ಯ ಯಾರ ಕೈಯಾಗದಂದ್ರ ಅದು ನಿಮ್ಮ ಕೈ ಒಳಗದ. ಅದು ನಿಜವಾಗಿಯೂ ಸಾರ್ಥಕವಾಗಬೇಕಾದ್ರೆ ಇಲ್ಲಿಯವರೆಗೆ ನಾನು ನಿಮಗೆ ಏನು ಸರಾಗವಾಗಿ ಹೇಳಿದ್ನಲ್ಲ, ಏನ್ ಕಠಿಣ ಹೇಳಿನಿ ಹೇಳ್ರಿ ನೋಡೋಣ. ಇದ್ರಾಗ ಏನ್ ನಿಮ್ಗೆ ಅಡವಿಗೆ ಹೋಗನ್ನೆ, ಉಪವಾಸ ಬೀಳನ್ನೆ, ಏನ್ ಕಟ್ಟಿಗೆ ತಗೊಂಡ್ ಬಾ ಅನ್ನೆ, ಏನ್ ಹೇಳಿದೆ ನಾನು? ಚಂದಗೆ ಇರ್ರಿ, ಚಂದಗೆ ಅಭ್ಯಾಸ ಮಾಡ್ರಿ, ಗುರು ಹಿರಿಯರು ಹೇಳಿದ ಮಾತುಗಳನ್ನ ಕೇಳ್ರಿ. ಅವ್ರು ಹೇಳಿದಂತ ಮಾತುಗಳನ್ನ ಕೇಳಿದ್ರೆ ಏನ ಲಾಭ ಅನ್ನುವಂಥದ್ದು ಮುಂದೊಂದು ದಿನಮಾನಗಳಲ್ಲಿ ನಿಮ್ಗೆ ಸಿಗ್ತದೆ. ಹೌದಾ? ಇವತ್ ನಾವ್ ಈ ವೇದಿಕೆಗೆ ಬಂದು ಇಲ್ಲಿ ಮಾತಾಡಕ್ ಕಾರಣ ಅಂದ್ರೆ ಈ ಇಲ್ಲಿವರೆಗೆ ನಾ ಏನ್ ಹೇಳಿಲ್ಲ ಅದು ಅಷ್ಟು ಆಚರಣೆ ಒಳಗೆ ಬಂದೇವಿ, ಆಚರಣೆ ಒಳಗೆ ತಂದೇವಿ ಅಂತ ತಿಳ್ಕೊಂಡು ಈ ಎಲ್ಲ ವೇದಿಕೆ ಮೇಲಿನ ಗಣ್ಯ ಮಹೋದರೆಲ್ಲ ಈ ವೇದಿಕೆಯನ್ನ ಏರಿದ್ದೇವೆ. ಹೌದಾ? ಇಲ್ಲ? ಅದಕ್ಕೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಇನ್ನು ಕೆಲವೊಬ್ರು ಬಹಳ ಚಂದ ಮಾತಾಡ್ತಿರ್ತಾರೆ. ಏನಾಗೋದಿಲ್ಲ, ಅವ್ ನಮ್ಮ ಹಣೆ ಬರದಾಗ ಇದ್ದಂಗ ಆತೈತ್ರಿ ಅಂತಿರ್ತಾರೆ. ಹಣೆ ಬರ ಯಾರು ಬರದಾರ ನೋಡಿರಿ? ಈಗ ಓದಲಿಲ್ಲ ಬರೀಲಿಲ್ಲ, ನಾ PUC ರ್ಯಾಂಕ್ ಬರ್ಬೇಕು, ನಾ 8ನೇ ರ್ಯಾಂಕ್ ಬರ್ಬೇಕು, 9ನೇ ರ್ಯಾಂಕ್ ಬರ್ಬೇಕಂದ್ರೆ ಸಂಧ್ಯ ಅದ? ಹೌದಿಲ್ಲ? ಯಾರು ಓದ್ಬೇಕು? ಪ್ರಯತ್ನ ಪಟ್ಟವರಿಗೆ ಫಲ ಇರ್ತದೆ ನೋಡ್ರಿ. ಇದು ಒಂದ್ ತಲೆ ಹತ್ತೋಡ್ರಿ. ಆಮೇಲೆ ಯಾವುದೇ ಕಾರಣಕ್ಕೂ ಇಲ್ಲಿರುವಂತ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ, ಸಣ್ಣವ್ರೇರಿ ದೊಡ್ಡವ್ರೇರಿ, ನಾ ದಡ್ಡ ಈ ತಲೆ ಅಂತ ತೆಗೆದ್ಬೇಕು. ನಾ ದಡ್ಡ್ರಿ ಸರ, ನನಗೇನೂ ತಿಳಿಯಂಗಿಲ್ಲ, ನಿನ್ನಷ್ಟಕ್ಕೆ ನೀನೇ ಅದನ್ನ ಕಲ್ಪಿಸ್ಕೊಳಕ್ ಹೋಗಬೇಡ. ಯಾಕಂದ್ರೆ ಮೊದಲು ನಿನ್ನಲ್ಲಿ ನಿನಗೆ ಆತ್ಮವಿಶ್ವಾಸ ಇರ್ಬೇಕು. ಓಕೆ, ಅವ್ರು ಶಾಣೆ ಇದ್ದವ್ರು 1 ತಾಸು ಓದ್ತಾರ, ನೀ ದಡ್ಡದಿ 2 ತಾಸು. ಅರ್ಥ ಆಯ್ತಲ್ಲ? ಅವ್ರ ಈಕ್ವಲ್ ಜಂಪ್ ಆಗ್ತೀವಿ ನಾವು. ಅದನ್ನ ಬಿಡ್ತೀರಿ, ನಾವು ದಡ್ಡದಿವಿ, ಅಕ್ಕಿ ಬಾಳ್ ಶಾಣೆ, ಇವ್ರು ಬಾಳ್ ಶಾಣೆ. ಒಂದ್ ಹೇಳ್ತೀನಿ, ಹುಟ್ಟುತ್ತಲೇ ಯಾರೂ ಶಾಣೆ ಇರುವುದಿಲ್ಲ. ಹುಟ್ಟುತ್ತಲೇ ಎಲ್ಲಾರು ಸೇಮ್ ಒಂದೇ ಕಂಡೀಷನ್ ದಾಗ ಇರ್ತೀವಿ. ಮುಂದ್ ಅವರವ್ರ ಅಭ್ಯಾಸ, ಇಂತ ಒಳ್ಳೆಯವ್ರಿಗೆ ಹೇಳ್ತಾನ, ಸಮಯಕ್ಕೆ ಬೆಲೆ ಕೊಡುದು, ಇಂಥವೆಲ್ಲ ಮಾಡಿದ್ದಕ್ಕ ಅವ್ರು ಶಾಣ್ಯರಾಕ. ಅರ್ಥ ಆಗ್ತದ ನಾ ಹೇಳುದು? ಅದಕ್ಕೆ ನೀವು ಎಲ್ಲರೂ ಏನಪ್ಪಾ ಅಂದ್ರ ಬಹಳಷ್ಟು ಶಾಣ್ಯರ ಲಿಸ್ಟ್ ಒಳಗ ಬರ್ತೀರಿ ಅನ್ನುವಂತಹ ರೀತಿ ಒಳಗೆ ಹೇಳ್ತಾ, ಆಮೇಲೆ ಇನ್ನು ಮುಂಬರುವಂತ ದಿನಮಾನಗಳೊಳಗ ನೀವು ತಿಳಿದಷ್ಟು ಹಗರಿಲ್ಲ ಸರ್ಕಾರಿ ನೌಕರಿ ಅಂದ್ರ. ಈಗ ನಿಮ್ಗೆಲ್ಲಾ ಅನಿಸ್ತದ, ಈಗ ನಿಮ್ ಮನ್ಯಾಗ ಎಷ್ಟೋ ಜನ ಅಣ್ಣಗಳದಾರ, 5-5 ವರ್ಷ ಆಯ್ತು ಓದಾಕತ್ತಾರ ಅವ್ರು, ಗೊತ್ತದರಿ? ಇನ್ನಾತನ ಅಪಾಯಿಂಟ್ ಆರ್ಡರ್ ಇಲ್ಲ ಅವ್ರಿಗೆ, ಪಾಪ ಓದಾಕತ್ತಾರ. ಹೌದಾ? ಇಲ್ಲ? ಅದಕ್ಕೆ ನೀವು ತಿಳಿದಷ್ಟು ಹಗರಿಲ್ಲ. ಆಮೇಲೆ ಇನ್ನೂ ಒಂದೈತೆ, ಕೆಲವು ಹುಡುಗರಿಗೆ ಹೆಂಗ ಗೊತ್ತಾನ, ಡಿಗ್ರಿ ಮುಗಿಸಿ ಆಮೇಲೆ ಓದು ನೇಳಂತ. ಆಮೇಲೆ ಓದಾಕ್ ಏನೂ ಇಲ್ರಿ, ಆಮೇಲೆ ಓದಾಕ್ ಏನೂ ಇಲ್ಲ. ನೀ ಈಗ ನೋಡಿ, PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇದೆಯಾ, ಚಂದಗೆ ಓದು. 8th 9th 10th ಅದೆಯಾ, ಚಂದಗೆ ಓದು. ಮುಂದೆ ಡಿಗ್ರಿ 3 ವರ್ಷ. ಇದನ್ನೆಲ್ಲ ನೀ ಚಂದಗೆ ಓದಿದ್ದೆ ಆದ್ರೆ ಯಾ ಕೋಚಿಂಗ್ ಬೇಡ, ಏನೂ ಬೇಡ, ಅತ್ಯುನ್ನತವಾದಂತ ಮಟ್ಟದೊಳಗೆ ಆಯ್ಕೆ ಆಗ್ತದೆ. ಹೌದಾ? ನಾವಿಲ್ಲೆಲ್ಲ ಚಂದ ಓದ್ಲಾರ್ದಕ್ಕ ಮತ್ತ ಧಾರವಾಡಕ್ಕೆ ಹೋದೆ, ಹುಬ್ಳಿಗೆ ಹೋದೆ, ಮುಂಬೈಗೆ ಹೋದೆ, ಎಲ್ಲಿ ಹೋದೆ? ಹೌದಲ್ಲ? ಅದಕ್ಕೆ ಯಾವಾಗ್ಲೂ ಹೇಳ್ತೀನಿ, ಏನು ಓದಬೇಕಾಗ್ಯದಲ್ಲ ಅದನ್ನ ಚಂದಗೆ ಓದಿ ಬಿಡ್ಬೇಕು. ಅರ್ಥ ಆಗತ್ತ? ಓದ್ತೀರಾ? ಈಗ ಇಲ್ಲಿ ಇಷ್ಟು ಜನ ಕೂತೀರಿ, ಈಗ ಪರೀಕ್ಷೆ ಸಮೀಪ ಬಂದ, ಎಷ್ಟು ಜನ ನಸಿಕ್ನ 4 ಗಂಟೆಗೆ ಎದ್ದು ಓದಾಕತ್ತೀರಿ? ಕೈ ಎತ್ತರಿ ನೋಡೋಣ. ನಸಿಕ್ನ 4 ಗಂಟೆಗೆ ಎದ್ದು ಕೈ ತಳ ಬಿಡ್ರಿ, ಕೈ ತಳ. 4ಕ್ಕೆ ಎದ್ದು 4-5 ನಿಮಿಷಕ್ಕೆ ಮಕ್ಕೊಂಡ್ಬಿಟ್ರೇನ? ಇಲ್ಲಲ್ಲ?